ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ಜಮಾಯಿಸಿದ್ದಾರೆ. ವಿಶೇಷ ಅಂದರೆ ಕುಂಭಮೇಳದಲ್ಲಿ ಕನ್ನಡದ ಕಂಪು ಹಬ್ಬಿದೆ. ಮಹಾಕುಂಭಮೇಳಕ್ಕೆ ಸಜ್ಜಾದ ತ್ರಿವೇಣಿ ಸಂಗಮ. ಪ್ರಯಾಗ್ರಾಜ್ನಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಐತಿಹಾಸಿಕ ಶತಮಾನದ ಮಹಾಕುಂಭಮೇಳಕ್ಕೆ ಇನ್ನೇನು 2 ದಿನ ಬಾಕಿ. ಪ್ರಯಾಗ್ರಾಜ್ನಲ್ಲಿ ಕೊನೆ ಹಂತದ ಸಿದ್ಧತೆ ನಡೆಯುತ್ತಿದೆ. ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಕೇಸರಿಮಯವಾಗಿದೆ. ಕುಂಭಮೇಳದಲ್ಲಿ ಕನ್ನಡಿಗರ ಕಲರವ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಿಂದ ಬಂದಿದ್ದೀರಿ. ಕಾಲಿಗೆ ಯಾರು ಕೂಡ ಸ್ಲಿಪ್ಪರೇ ಹಾಕಿಲ್ವಾ? ಇಲ್ಲಿಗೆ ಬರಬೇಕು ಅಂತಾನ ಹೇಗೆ? ಇಲ್ಲಿ ಬರಬೇಕು ಅಂತಾನೆ ನಾವು ಸ್ಲಿಪ್ಪರ್ ಹಾಕೊಂಡಿಲ್ಲ. ಮಹಾಕುಂಭಮೇಳ ಇದು ತುಂಬಾ ಪುಣ್ಯ ಸಿಗಬೇಕು ಅಂದ್ರೆ ಈ ಪುಣ್ಯ ಸ್ಥಳಕ್ಕೆ ಸ್ಲಿಪ್ಪರ್ ಹಾಕ ಬರಬಾರ್ದು ಅಂತ ನಾವು ಹಂಗೆ ಬಂದಿದ್ದೀವಿ ಸರ್. ಬರೀ ಕಾಲಿಂದಾನೆ ಅಲ್ಲಿಂದ ಇಲ್ಲಿ ಗಂಟ ಯಾತ್ರೆಗೆ ಬಂದಿರೋದು. ನಾವು ಸಂಗಮದಲ್ಲಿ ಸ್ನಾನ ಮಾಡಿದ್ದೀವಿ ಸರ್. ಮತ್ತೆ ಇನ್ನು 13-14ಕ್ಕೆ ಸ್ಥಾಯಿ ಸ್ನಾನ ಇದೆ. 14 ಅದು ಪುಣ್ಯ ಸ್ನಾನ. ಇದು 144 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಸರ್. ರುದ್ರಾಕ್ಷಿಗಳಿಂದಲೇ 12 ಜ್ಯೋತಿರ್ಲಿಂಗ. ವಾಸುಕಿ ನಾಗವಾಸುಕಿ ದ್ವಾರದಿಂದ ಒಳಗಡೆ ಬಂದಾಗ ನಿಮಗೆ ಬಲಭಾಗದಲ್ಲಿ ಸಿಗುವಂಥ ಈ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳನ್ನು ಸುಮಾರು 7,51,00,000 ಈ ರುದ್ರಾಕ್ಷಿಯಿಂದ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಇಡೀ ವಿಶ್ವದಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ 7,51,00,000 ರುದ್ರಾಕ್ಷಿಗಳಿಂದ ನಿರ್ಮಾಣ ಮಾಡಿರುವಂಥ ವಿಶೇಷವಾದಂಥ ಒಂದು ದೇವಸ್ಥಾನದ ರೀತಿಯಲ್ಲಿ ಒಂದು ಆಕರ್ಷಣೆ ಇದು. ಕಣ್ಮನ ಸೆಳೆದ ಸಮುದ್ರ ಮಂಥನದ ಕಲಾಕೃತಿ. ಪ್ರಯಾಗ್ರಾಜ್ ಸೇರಿದಂತೆ ಒಟ್ಟು 4 ಜಾಗದಲ್ಲಿ ಆ ಪುಣ್ಯವಾದಂಥ ಅಮೃತ ಬೀಳುತ್ತೆ. ಹಾಗಾಗಿ ಈ ಕುಂಭಮೇಳವನ್ನು ಈ 4 ಜಾಗದಲ್ಲಿ ಮಾಡ್ತಾರೆ. ಈಗ ಮಹಾಕುಂಭ ನಡೀತಾ ಇರೋದು ಸಂಗಮದಲ್ಲಿ, ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಕುಂಭಮೇಳದ ಹಿಂದಿನ ಪೌರಾಣಿಕವಾದಂಥ ಕತೆ. ನೋಡಿ, ಈ ಒಂದು ಸ್ಥಳದಲ್ಲಿ ಅದನ್ನು ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನ ನೋಡಿ. ಹೀಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಕ್ಷಣ ಕ್ಷಣದ ವರದಿ ನೀಡುತ್ತಿದ್ದು ಮಹಾಮೇಳದ ಮಹಾ ಕವರೇಜ್ ಮಾಡುತ್ತಿದೆ. ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ಜಮಾಯಿಸಿದ್ದಾರೆ. ವಿಶೇಷ ಅಂದರೆ ಕುಂಭಮೇಳದಲ್ಲಿ ಕನ್ನಡದ ಕಂಪು ಹಬ್ಬಿದೆ. ಮಹಾಕುಂಭಮೇಳಕ್ಕೆ ಸಜ್ಜಾದ ತ್ರಿವೇಣಿ ಸಂಗಮ. ಪ್ರಯಾಗ್ರಾಜ್ನಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಐತಿಹಾಸಿಕ ಶತಮಾನದ ಮಹಾಕುಂಭಮೇಳಕ್ಕೆ ಇನ್ನೇನು 2 ದಿನ ಬಾಕಿ. ಪ್ರಯಾಗ್ರಾಜ್ನಲ್ಲಿ ಕೊನೆ ಹಂತದ ಸಿದ್ಧತೆ ನಡೆಯುತ್ತಿದೆ. ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಕೇಸರಿಮಯವಾಗಿದೆ. ಕುಂಭಮೇಳದಲ್ಲಿ ಕನ್ನಡಿಗರ ಕಲರವ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಿಂದ ಬಂದಿದ್ದೀರಿ. ಕಾಲಿಗೆ ಯಾರು ಕೂಡ ಸ್ಲಿಪ್ಪರೇ ಹಾಕಿಲ್ವಾ? ಇಲ್ಲಿಗೆ ಬರಬೇಕು ಅಂತಾನ ಹೇಗೆ? ಇಲ್ಲಿ ಬರಬೇಕು ಅಂತಾನೆ ನಾವು ಸ್ಲಿಪ್ಪರ್ ಹಾಕೊಂಡಿಲ್ಲ. ಮಹಾಕುಂಭಮೇಳ ಇದು ತುಂಬಾ ಪುಣ್ಯ ಸಿಗಬೇಕು ಅಂದ್ರೆ ಈ ಪುಣ್ಯ ಸ್ಥಳಕ್ಕೆ ಸ್ಲಿಪ್ಪರ್ ಹಾಕ ಬರಬಾರ್ದು ಅಂತ ನಾವು ಹಂಗೆ ಬಂದಿದ್ದೀವಿ ಸರ್. ಬರೀ ಕಾಲಿಂದಾನೆ ಅಲ್ಲಿಂದ ಇಲ್ಲಿ ಗಂಟ ಯಾತ್ರೆಗೆ ಬಂದಿರೋದು. ನಾವು ಸಂಗಮದಲ್ಲಿ ಸ್ನಾನ ಮಾಡಿದ್ದೀವಿ ಸರ್. ಮತ್ತೆ ಇನ್ನು 13-14ಕ್ಕೆ ಸ್ಥಾಯಿ ಸ್ನಾನ ಇದೆ. 14 ಅದು ಪುಣ್ಯ ಸ್ನಾನ. ಇದು 144 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಸರ್. ರುದ್ರಾಕ್ಷಿಗಳಿಂದಲೇ 12 ಜ್ಯೋತಿರ್ಲಿಂಗ. ವಾಸುಕಿ ನಾಗವಾಸುಕಿ ದ್ವಾರದಿಂದ ಒಳಗಡೆ ಬಂದಾಗ ನಿಮಗೆ ಬಲಭಾಗದಲ್ಲಿ ಸಿಗುವಂಥ ಈ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳನ್ನು ಸುಮಾರು 7,51,00,000 ಈ ರುದ್ರಾಕ್ಷಿಯಿಂದ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಇಡೀ ವಿಶ್ವದಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ 7,51,00,000 ರುದ್ರಾಕ್ಷಿಗಳಿಂದ ನಿರ್ಮಾಣ ಮಾಡಿರುವಂಥ ವಿಶೇಷವಾದಂಥ ಒಂದು ದೇವಸ್ಥಾನದ ರೀತಿಯಲ್ಲಿ ಒಂದು ಆಕರ್ಷಣೆ ಇದು. ಕಣ್ಮನ ಸೆಳೆದ ಸಮುದ್ರ ಮಂಥನದ ಕಲಾಕೃತಿ. ಪ್ರಯಾಗ್ರಾಜ್ ಸೇರಿದಂತೆ ಒಟ್ಟು 4 ಜಾಗದಲ್ಲಿ ಆ ಪುಣ್ಯವಾದಂಥ ಅಮೃತ ಬೀಳುತ್ತೆ. ಹಾಗಾಗಿ ಈ ಕುಂಭಮೇಳವನ್ನು ಈ 4 ಜಾಗದಲ್ಲಿ ಮಾಡ್ತಾರೆ. ಈಗ ಮಹಾಕುಂಭ ನಡೀತಾ ಇರೋದು ಸಂಗಮದಲ್ಲಿ, ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಕುಂಭಮೇಳದ ಹಿಂದಿನ ಪೌರಾಣಿಕವಾದಂಥ ಕತೆ. ನೋಡಿ, ಈ ಒಂದು ಸ್ಥಳದಲ್ಲಿ ಅದನ್ನು ಹೇಗೆ
ಚಿತ್ರಿಸಿದ್ದಾರೆ ಅನ್ನೋದನ್ನ ನೋಡಿ. ಹೀಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಕ್ಷಣ ಕ್ಷಣದ ವರದಿ ನೀಡ್ತಿದ್ದು ಮಹಾಮೇಳದ ಮಹಾ ಕವರೇಜ್ ಮಾಡುತ್ತಿದೆ. ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ಜಮಾಯಿಸಿದ್ದಾರೆ. ವಿಶೇಷ ಅಂದರೆ ಕುಂಭಮೇಳದಲ್ಲಿ ಕನ್ನಡದ ಕಂಪು ಹಬ್ಬಿದೆ. ಮಹಾಕುಂಭಮೇಳಕ್ಕೆ ಸಜ್ಜಾದ ತ್ರಿವೇಣಿ ಸಂಗಮ. ಪ್ರಯಾಗ್ರಾಜ್ನಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಐತಿಹಾಸಿಕ ಶತಮಾನದ ಮಹಾಕುಂಭಮೇಳಕ್ಕೆ ಇನ್ನೇನು 2 ದಿನ ಬಾಕಿ. ಪ್ರಯಾಗ್ರಾಜ್ನಲ್ಲಿ ಕೊನೆ ಹಂತದ ಸಿದ್ಧತೆ ನಡೆಯುತ್ತಿದೆ. ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಕೇಸರಿಮಯವಾಗಿದೆ. ಕುಂಭಮೇಳದಲ್ಲಿ ಕನ್ನಡಿಗರ ಕಲರವ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಿಂದ ಬಂದಿದ್ದೀರಿ. ಕಾಲಿಗೆ ಯಾರು ಕೂಡ ಸ್ಲಿಪ್ಪರೇ ಹಾಕಿಲ್ವಾ? ಇಲ್ಲಿಗೆ ಬರಬೇಕು ಅಂತಾನ ಹೇಗೆ? ಇಲ್ಲಿ ಬರಬೇಕು ಅಂತಾನೆ ನಾವು ಸ್ಲಿಪ್ಪರ್ ಹಾಕೊಂಡಿಲ್ಲ. ಮಹಾಕುಂಭಮೇಳ ಇದು ತುಂಬಾ ಪುಣ್ಯ ಸಿಗಬೇಕು ಅಂದ್ರೆ ಈ ಪುಣ್ಯ ಸ್ಥಳಕ್ಕೆ ಸ್ಲಿಪ್ಪರ್ ಹಾಕ ಬರಬಾರ್ದು ಅಂತ ನಾವು ಹಂಗೆ ಬಂದಿದ್ದೀವಿ ಸರ್. ಬರೀ ಕಾಲಿಂದಾನೆ ಅಲ್ಲಿಂದ ಇಲ್ಲಿ ಗಂಟ ಯಾತ್ರೆಗೆ ಬಂದಿರೋದು ನಾವು. ಸಂಗಮದಲ್ಲಿ ಸ್ನಾನ ಮಾಡಿದ್ದೀವಿ ಸರ್. ಮತ್ತೆ ಇನ್ನು 13-14ಕ್ಕೆ ಸ್ಥಾಯಿ ಸ್ನಾನ ಇದೆ. 14 ಅದು ಪುಣ್ಯ ಸ್ನಾನ. ಇದು 144 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಸರ್. ರುದ್ರಾಕ್ಷಿಗಳಿಂದಲೇ 12 ಜ್ಯೋತಿರ್ಲಿಂಗ. ವಾಸುಕಿ ನಾಗವಾಸುಕಿ ದ್ವಾರದಿಂದ ಒಳಗಡೆ ಬಂದಾಗ ನಿಮಗೆ ಬಲಭಾಗದಲ್ಲಿ ಸಿಗುವಂಥ ಈ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳನ್ನು ಸುಮಾರು 7,51,00,000 ಈ ರುದ್ರಾಕ್ಷಿಯಿಂದ ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಇಡೀ ವಿಶ್ವದಲ್ಲೇ ಇದೇ ಮೊದಲ ಬಾರಿಗೆ ಈ ರೀತಿಯಾಗಿ 7,51,00,000 ರುದ್ರಾಕ್ಷಿಗಳಿಂದ ನಿರ್ಮಾಣ ಮಾಡಿರುವಂಥ ವಿಶೇಷವಾದಂಥ ಒಂದು ದೇವಸ್ಥಾನದ ರೀತಿಯಲ್ಲಿ ಒಂದು ಆಕರ್ಷಣೆ ಇದು. ಕಣ್ಮನ ಸೆಳೆದ ಸಮುದ್ರ ಮಂಥನದ ಕಲಾಕೃತಿ. ಪ್ರಯಾಗ್ರಾಜ್ ಸೇರಿದಂತೆ ಒಟ್ಟು 4 ಜಾಗದಲ್ಲಿ ಆ ಪುಣ್ಯವಾದಂಥ ಅಮೃತ ಬೀಳುತ್ತೆ. ಹಾಗಾಗಿ ಈ ಕುಂಭಮೇಳವನ್ನ ಈ 4 ಜಾಗದಲ್ಲಿ ಮಾಡ್ತಾರೆ. ಈಗ ಮಹಾಕುಂಭ ನಡೀತಾ ಇರೋದು ಸಂಗಮದಲ್ಲಿ, ಅದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇದು ಕುಂಭಮೇಳದ ಹಿಂದಿನ ಪೌರಾಣಿಕವಾದಂಥ ಕತೆ ನೋಡಿ. ಈ ಒಂದು ಸ್ಥಳದಲ್ಲಿ ಅದನ್ನ ಹೇಗೆ ಚಿತ್ರಿಸಿದ್ದಾರೆ ಅನ್ನೋದನ್ನ ನೋಡಿ. ಹೀಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಕ್ಷಣ ಕ್ಷಣದ ವರದಿ ನೀಡ್ತಿದ್ದು ಮಹಾಮೇಳದ ಮಹಾ ಕವರೇಜ್ ಮಾಡುತ್ತಿದೆ. ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳಕ್ಕೆ ಕೌಂಟ್ ಡೌನ್ ಆರಂಭ ಆಗಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ಜಮಾಯಿಸಿದ್ದಾರೆ. ವಿಶೇಷ ಅಂದರೆ ಕುಂಭಮೇಳದಲ್ಲಿ ಕನ್ನಡದ ಕಂಪು ಹಬ್ಬಿದೆ. ಮಹಾಕುಂಭಮೇಳಕ್ಕೆ ಸಜ್ಜಾದ ತ್ರಿವೇಣಿ ಸಂಗಮ. ಪ್ರಯಾಗ್ರಾಜ್ನಲ್ಲಿ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್. ಐತಿಹಾಸಿಕ ಶತಮಾನದ ಮಹಾಕುಂಭಮೇಳಕ್ಕೆ ಇನ್ನೇನು 2 ದಿನ ಬಾಕಿ. ಪ್ರಯಾಗ್ರಾಜ್ನಲ್ಲಿ ಕೊನೆ ಹಂತದ ಸಿದ್ಧತೆ ನಡೆಯುತ್ತಿದೆ. ಇಡೀ ಉತ್ತರ ಪ್ರದೇಶ ಸಂಪೂರ್ಣ ಕೇಸರಿಮಯವಾಗಿದೆ. ಕುಂಭಮೇಳದಲ್ಲಿ ಕನ್ನಡಿಗರ ಕಲರವ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಿಂದ ಬಂದಿದ್ದೀರಿ. ಕಾಲಿಗೆ ಯಾರು ಕೂಡ ಸ್ಲಿಪ್ಪರೇ ಹಾಕಿಲ್ವಾ? ಇಲ್ಲಿಗೆ ಬರಬೇಕು ಅಂತಾನ ಹೇಗೆ? ಇಲ್ಲಿ ಬರಬೇಕು ಅಂತಾನೆ ನಾವು ಸ್ಲಿಪ್ಪರ್ ಹಾಕೊಂಡಿಲ್ಲ. ಮಹಾಕುಂಭಮೇಳ ಇದು ತುಂಬಾ ಪುಣ್ಯ ಸಿಗಬೇಕು ಅಂದ್ರೆ ಈ ಪುಣ್ಯ ಸ್ಥಳಕ್ಕೆ ಸ್ಲಿಪ್ಪರ್ ಹಾಕ ಬರಬಾರ್ದು ಅಂತ ನಾವು ಹಂಗೆ ಬಂದಿದ್ದೀವಿ ಸರ್. ಬರೀ ಕಾಲಿಂದಾನೆ ಅಲ್ಲಿಂದ ಇಲ್ಲಿ ಗಂಟ ಯಾತ್ರೆಗೆ ಬಂದಿರೋದು ನಾವು. ಸಂಗಮದಲ್ಲಿ ಸ್ನಾನ ಮಾಡಿದ್ದೀವಿ ಸರ್. ಮತ್ತೆ ಇನ್ನು 13-14ಕ್ಕೆ ಸ್ಥಾಯಿ ಸ್ನಾನ ಇದೆ. 14 ಅದು ಪುಣ್ಯ ಸ್ನಾನ. ಇದು 144 ವರ್ಷಕ್ಕೊಮ್ಮೆ ಮಾತ್ರ ಬರೋದು. ನಾವಿಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು ಅಂತಾನೆ ಬಂದಿರೋದು ಸರ್. ರುದ್ರಾಕ್ಷಿಗಳಿಂದಲೇ 12 ಜ್ಯೋತಿರ್ಲಿಂಗ. ವಾಸುಕಿ ನಾಗವಾಸುಕಿ ದ್ವಾರದಿಂದ ಒಳಗಡೆ ಬಂದಾಗ ನಿಮಗೆ ಬಲಭಾಗದಲ್ಲಿ ಸಿಗುವಂಥ ಈ ಜ್ಯೋತಿರ್ಲಿಂಗಗಳು 12 ಜ್ಯೋತಿರ್ಲಿಂಗಗಳನ್ನು ಸುಮಾರು 7,51,00,000 ಈ ರುದ್ರಾಕ್ಷಿಯಿಂದ